ಆಧಾರ್ ಕಾರ್ಡ್ ಕೇಳಿದಂತಹ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಉಚಿತ ಪ್ರಯಾಣದ ಸಂದರ್ಭದಲ್ಲಿ ಸರ್ಕಾರಿ ಬಸ್ನಲ್ಲಿ ಆಧಾರ್ ಕಾರ್ಡ್ ತೋರಿಸಬೇಕು, ಅದು ನಿಯಮ. ಮುಸ್ಲಿಂ ಮಹಿಳೆಯ ಸಂಬಂಧಿಕರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿಯಲ್ಲಿ ಕೃತ್ಯ ನಡೆದಿರುವಂಥದ್ದು. KKRTC ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬಸ್ ಕಂಡಕ್ಟರ್ ಅರ್ಜುನ್ ಕಟ್ಟಿಮನಿ ಮೇಲೆ ಹಲ್ಲೆ ಮಾಡಿದ್ದಾರೆ. ರಾವೂರ ಬಳಿ ಬಸ್ ಹತ್ತಿದಂತಹ ಮುಸ್ಲಿಂ ಮಹಿಳೆ ಆಧಾರ್ ಕಾರ್ಡ್ ತೋರಿಸಿದ್ರು. ಆದರೆ ಆಕೆಯದ್ದಲ್ಲ ಅದು ಆಧಾರ್ ಕಾರ್ಡ್, ಬೇರೆ ಯಾರದ್ದೋ ಆಧಾರ್ ಕಾರ್ಡ್ ತೋರಿಸಿದ್ರು. ಕಂಡಕ್ಟರ್, ನೀವು ಇಳೀರಿ, ಇದು ನಿಮ್ಮ ಆಧಾರ್ ಕಾರ್ಡ್ ಅಲ್ಲ, ಅಥವಾ ನೀವು ಟಿಕೆಟ್ ತಗೊಳ್ಳಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಲ್ಲಿಗೆ ಟಿಕೆಟ್ ತಗೊಳ್ಳಿ ಅಂತ ಹೇಳಿದ್ರು. ಅಷ್ಟಕ್ಕೆ ಆ ಮಹಿಳೆಗೆ ಸಿಟ್ಟು ಬಂತು. ಸೊ ಜಗಳ ಆಯಿತು. ಆಕೆ ಏನು ಮಾಡಿದ್ಲು ಅಂತ ಹೇಳಿದ್ರೆ, ಆಕೆಯ ಖಾನ್ದಾನನ್ನೆಲ್ಲ ಕರೆಸ್ಬಿಟ್ಲು. ವಾಡಿಯಲ್ಲಿ ಆಕೆಯ ಸಂಬಂಧಿಕರೆಲ್ಲ ಬಂದರು. ದಂಡು ಏನು ಯುದ್ಧಕ್ಕೆ ಹೋಗುವ ರೀತಿಯಲ್ಲಿ ಬಂದರು. ದಂಡು ಕಟ್ಕೊಂಡು ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ಬಸ್ ಕಂಡಕ್ಟರ್ ಪರಿಸ್ಥಿತಿ ನೋಡಿ. ಅಲ್ಲಿ ಇದ್ದಂತಹ ಪ್ರಯಾಣಿಕರು, ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಪಾಪ ಆ ಕಂಡಕ್ಟರಿಗೆ ಹಾರೈಕೆ ಮಾಡಿ, ಪ್ರಾಥಮಿಕ ಹಾರೈಕೆ ಮಾಡಿ ಆ ಕಂಡಕ್ಟರ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಫಸ್ಟ್ ಆಫ್ ಆಲ್ ಸೊ ನಮ್ಮ ಜೊತೆಗೆ ಕಲಬುರಗಿ ಪ್ರತಿನಿಧಿ ಭೀಮಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ ಅವರೇ, ಯಾಕೆ ಹಲ್ಲೆ ಮಾಡಿದ್ದೇನಕ್ಕೆ? FIR ದಾಖಲಾಗಿದೆಯಾ? ಅರೆಸ್ಟ್ ಆಗಿದ್ದಾರಾ ಈ ದೊಡ್ಡ ವ್ಯಕ್ತಿಗಳು? ಹೌದು ಚೇತನ್, ಅಂದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು ವಾಡಿ ಪಟ್ಟಣಕ್ಕೆ ಹೋಗತಕ್ಕಂತ ಬಸ್ ನಲ್ಲಿ ಏನಂದ್ರೆ ಮಹಿಳೆ ಒಬ್ಬರಿಗೆ ಕಂಡಕ್ಟರ್ ಏನಂದ್ರೆ ಟಿಕೆಟ್ ನೀಡುವ ವಿಚಾರದಲ್ಲಿ ಅವರಿಗೆ ಆಧಾರ್ ಕಾರ್ಡ್ ಕೇಳ್ತಾರೆ. ಈ ಸಂದರ್ಭದಲ್ಲಿ ಏನಂದ್ರೆ ಆ ಮಹಿಳೆ ಮತ್ತು ಆಕೆಯ ಸಂಬಂಧಿಕರು ಏನಂದ್ರೆ ಕಂಡಕ್ಟರ್ ಜೊತೆಗೆ ವಾದ ವಿವಾದ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಏನಂದ್ರೆ ಏಕಾಏಕಿ ಕಂಡಕ್ಟರ್ ಮೇಲೆ ಏನಂದ್ರೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇನ್ನು ಹಲ್ಲೆಗೆ ಒಳಗಾಗಿರ್ತಕ್ಕಂಥ ಕಂಡಕ್ಟರ್ ಅರ್ಜುನ್ ಎಂದು ಗೊತ್ತಾಗಿದೆ. ಏನಂದ್ರೆ ಅಲ್ಲೇ ಏನಂದ್ರೆ ಸ್ಥಳದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಪ್ರಯಾಣಿಕರು ಏನಂದ್ರೆ ಹಲ್ಲೆ ಮಾಡ್ತಕ್ಕಂಥ ಏನಂದ್ರೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕಂಡಕ್ಟರ್ನನ್ನು ಕಾಪಾಡಿ ಏನಂದ್ರೆ ಮಾರಣಾಂತಿಕವಾಗಿ ಹಲ್ಲೆಗೆ ಒಳಗಾಗಿದ್ದ ಕಂಡಕ್ಟರ್ ಅರ್ಜುನ್ ಅವರನ್ನು ತಕ್ಷಣ ಏನಂದ್ರೆ ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಿದ್ದಾರೆ. ಏನಂದ್ರೆ ಸದ್ಯದ ಮಾಹಿತಿ ಪ್ರಕಾರ ಏನಂದ್ರೆ ಆ ಮಹಿಳೆ ಏನಂದ್ರೆ ಬೇರೆ ಏನಂದ್ರೆ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗ್ತಾ ಇದ್ರು. ಈ ಕಾರಣಕ್ಕಾಗಿ ಕಂಡಕ್ಟರ್ಗೆ ಹಲ್ಲೆ ಮಾಡದಂತವ್ರು ಅರೆಸ್ಟ್ ಆಗಿದ್ದಾರಾ? ಹೌದು ಚೇತನ್, ಈಗಾಗಲೇ ಏನಂದ್ರೆ ಕಂಡಕ್ಟರ್ ಅರ್ಜುನ್ ಅವರು ವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ನೀಡಿರ್ತಕ್ಕಂಥದ್ದು. ಆ ದೂರಿನ ಅನ್ವಯ ಏನಂದ್ರೆ FIR ಕೂಡ ಪೊಲೀಸರು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ಸದ್ಯ ವಾಡಿ ಪೊಲೀಸ್ ಠಾಣೆಯಲ್ಲಿ ಕುರಿತು FIR ದಾಖಲಾಗಿದ್ದು, ಇನ್ನಷ್ಟು ಏನಂದ್ರೆ ಹೆಚ್ಚಿನ ಮಾಹಿತಿ ಏನಂದ್ರೆ ಆ ಮಹಿಳೆಯ ಸಂಬಂಧಿಕರನ್ನು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಗೊತ್ತಾಗಬೇಕಾಗಿದೆ ಚೇತನ್. ಓಕೆ, ಥ್ಯಾಂಕ್ ಯು ಭೀಮಪ್ಪ ಅವರೇ. ಅರೆಸ್ಟ್ ಮಾಡಬೇಕು. ಒಬ್ಬ ಕಂಡಕ್ಟರು ಉಚಿತ ಪ್ರಯಾಣ ಶಕ್ತಿ ಯೋಜನೆಯ ಅಡಿಯಲ್ಲಿ ಉಚಿತ ಪ್ರಯಾಣಕ್ಕೆ ಇರ್ತಕ್ಕಂತಹ ನಿಯಮ ಏನು ಅಂತ ಹೇಳಿದ್ರೆ, ಯಾರು ಸರ್ಕಾರಿ ಬಸ್ಸುಗಳಲ್ಲಿ, ಅದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇರ್ಬೋದು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇರ್ಬೋದು, ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇರ್ಬೋದು, BMTC ಇರ್ಬೋದು, ಇದರಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು, ಮಹಿಳಾ ಪ್ರಯಾಣಿಕರು ತಮ್ಮ ಆಧಾರ್ ಕಾರ್ಡನ್ನು ತೋರಿಸ್ಬೇಕು. ಯಾಕೆ ಅದನ್ನು ಕಡ್ಡಾಯ ಮಾಡಿದ್ದಾರೆ ಅಂತಂದರೆ, ಹೊರ ರಾಜ್ಯದವರು, ಕರ್ನಾಟಕದವರನ್ನು ಹೊರತುಪಡಿಸಿ ಬೇರೆ ರಾಜ್ಯದ ಮಹಿಳೆಯರು ಈ ಸೌಲಭ್ಯವನ್ನು ಪಡೆಯಬಾರ್ದು. ಉದ್ದೇಶ ಇರುವಂಥದ್ದು ಕರ್ನಾಟಕದ ಮಹಿಳೆಯರಿಗೆ ಈ ಸೌಲಭ್ಯ ಸಿಗಬೇಕು ಅಂತೇಳಿ. ತನ್ನ ಆಧಾರ್ ಕಾರ್ಡನ್ನು ತೋರಿಸದೆ ಇನ್ಯಾರದ್ದೋ ಆಧಾರ್ ಕಾರ್ಡನ್ನು ತೋರಿಸಿ, ನೀವ್ಯಾಕೆ ನಿಮ್ಮ ಬೇರೆಯವರ ಆಧಾರ್ ಕಾರ್ಡ್ ತೋರಿಸ್ತಾ ಇದ್ದೀರಿ, ನಿಮ್ದಲ್ಲ ಇದು, ಒಂದು ಟಿಕೆಟ್ ತಗೊಳ್ಳಿ, ಇಲ್ಲದಿದ್ದರೆ ಬಸ್ನಿಂದ ಇಳೀರಿ ಅಂತ ಹೇಳಿದಂತಹ ಬಸ್ ಕಂಡಕ್ಟರಿಗೆ ತನ್ನವರನ್ನು ಕರೆಸಿ, ಖಾನ್ದಾನನ್ನು ಕರೆಸಿ, ಪುಡಾರಿಗಳನ್ನೆಲ್ಲ ಕರೆಸಿ ಈ ಮಹಿಳೆ ಹಲ್ಲೆ ಮಾಡಿಸ್ತಾರೆ ಅನ್ನೋದಾದರೆ, ಇನ್ನೂ ಕೂಡ ಅಂತಹ ಪುಡಾರಿಗಳ ಅರೆಸ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ನಾಚಿಗೆ ಆಗಬೇಕು ಕಲಬುರಗಿಯ ಪೊಲೀಸರಿಗೆ. ನಾಚಿಗೆ ಮಾನ ನೋಡಿ. ಕಂಡಕ್ಟರ್ ಪಾಪ, ಕಂಡಕ್ಟರ್ ಪರಿಸ್ಥಿತಿ ಅಲ್ಲಿ ಬಸ್ಸಲ್ಲಿ
ಟವೆಲಲ್ಲಿ ಗಾಳಿ ಬೀಸ್ತಾ ಇದ್ದಾರೆ ಪಾಪ ಸಹ ಪ್ರಯಾಣಿಕರು, ಅಷ್ಟು ಹೊಡೆದಿದ್ದಾರೆ ಅಯೋಗ್ಯರು. ಕಂಡಕ್ಟರ್ ಬೆಡ್ ರೆಸ್ಟ್. ಮೊನ್ನೆ ಅಷ್ಟೇ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ರು. BMTCಯಲ್ಲಿ ಹಲ್ಲೆ ಆಗ್ತಿದೆ ಕಂಡಕ್ಟರ್ಗಳ ಮೇಲೆ, ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ ಅಂತೇಳಿ. ಆಕೆ ಇಸ್ಲಾಂ ಧರ್ಮಕ್ಕೆ ಸೇರಿದಂತಹ ಮಹಿಳೆ. ಏನು ಪೊಲೀಸರಿಗೆ ಏನಾದರೂ ಭಯ ಏನಾದರೂ ಇದೆಯಾ? ಚಿತ್ತಾಪುರ ಸನ್ಮಾನ್ಯ ಶ್ರೀ ಘನತೆವೆತ್ತ ಮಹಾನ್ ಮಂತ್ರಿ ಪ್ರಿಯಾಂಕ್ ಖರ್ಗೆ ವಿಧಾನಸಭಾ ಕ್ಷೇತ್ರ ಏನು ವೋಟ್ ಹೋಗುತ್ತಂತೇಳಿ ಏನಾದರೂ ಭಯ ಇದೆಯಾ? ಆಕೆಯ ಆ ಮಹಿಳೆಗೆ ಪರ್ಮನೆಂಟ್ ಆಗಿ ಯಾವುದೇ ಸರ್ಕಾರಿ ಬಸ್ಸುಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಈ ಫ್ಲೈಟಲ್ಲೆಲ್ಲ ಈ ಥರ ಗಲಾಟೆ ಮಾಡಿದ್ರೆ ಒಂದು 6 ತಿಂಗಳು 7 ತಿಂಗಳು ನಿಷೇಧ ಹೇರ್ಬಿಡ್ತಾರೆ, ನೀನು ಫ್ಲೈಟೇ ಹತ್ತೋಂಗಿಲ್ಲ ಅಂಥೇಳಿ. ಆ ಥರ ನಿಷೇಧ ಹೇರ್ಬಿಡ್ಬೇಕು. ಆ ಪುಡಾರಿಗಳು, ಆ ಮಹಿಳೆ ಯಾರನ್ನ ಫೋನ್ ಮಾಡಿ ತನ್ನ ಸಂಬಂಧಿಕರು ಅಂತೇಳಿ ಕರೆಸ್ಕೊಂಡ್ಲು, ಆ ಪುಡಾರಿಗಳು ಆ ಅಯೋಗ್ಯರನ್ನು ಅರೆಸ್ಟ್ ಮಾಡಿ, ಸಿಂಪಲ್ ಗೂಂಡಾ ಆ್ಯಕ್ಟ್ನ ಅಡಿಯಲ್ಲಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿಬಿಡಬೇಕು. ಬಿಕಾಸ್ ಒಂದು ಡ್ಯೂಟಿ ಮಾಡುವಂಥ ಒಬ್ಬ ಕಂಡಕ್ಟ್ರನ್ನು ಆಕೆ ಫೋನ್ ಮಾಡಿ ಬಸ್ಸು ಮುಂದಕ್ಕೆ ಹೋದಾಗೆ ಅಲ್ಲಿ ಫೋನ್ ಮಾಡಿ ತರಿಸಿ ಹಲ್ಲೆ ಮಾಡಿಸ್ತಾಳೆ ಅಂದರೆ ಆಕೆಗೆ ಕಾನೂನಿನ ಭಯನೇ ಇಲ್ಲ. ಆ ಅಯೋಗ್ಯರಿಗೆ, ಆ ಪುಡಾರಿಗಳಿಗೆ, ಅವರಿಗೂ ಕಾನೂನಿನ ಭಯ ಇಲ್ಲ. ಯಾಕೆ ಆಗತ್ತೆ? ನಮ್ಮದೇ ಸರ್ಕಾರ ಇದೆ. ಚಿತ್ತಾಪುರದಲ್ಲಿ ನಮ್ಮ ಚಿನ್ನದಂತಹ ಮುತ್ತಿನಂತಹ ಶಾಸಕ ಪ್ರಿಯಾಂಕ್ ಖರ್ಗೆ ಇದ್ದಾರೆ. ಪೊಲೀಸರಿಗೆ ಫೋನ್ ಮಾಡಿದ್ರೆ FIR ಆಗಿ ಅರೆಸ್ಟ್ ಆಗಬೇಕಲ್ಲ ಅಯೋಗ್ಯರು. ನಾಚಿಗೆ ಮಾನ ಮರ್ಯಾದೆ ಇದೆಯಾ? ಹೋಗೋದೇ ಫ್ರೀ, ಅದರಲ್ಲಿ ಈ ದೌಲತ್ತುಗಳು ಬೇರೆ, ಅದರಲ್ಲಿ ಗುಂಡಾಗಿರಿ ಬೇರೆ. ನಾಚಿಗೆ ಆಗಬೇಕು. ಅವ್ರು ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆಲ್ಲ ನೀಟಾಗಿ ಗೂಂಡಾ ಆಕ್ಟ್ ಹಾಕಿ, ಅವರು ಕೂಡ ಆ ಮಹಿಳೆ ಮತ್ತು ಆಕೆಯ ಫೋನ್ ಮಾಡಿ ಕರೆಸಿ ಖಾನ್ದಾನನ್ನು ಕರೆಸಿದ್ಲಲ್ಲ, ಆ ಖಾನ್ದಾನ್ ಬಂತಲ್ಲ, ಅವರು ಕೂಡ ಜೀವಮಾನದಲ್ಲಿ ಯಾವುದೇ ಸರ್ಕಾರಿ ಬಸ್ಸುಗಳಲ್ಲಿ ಓಡಾಡಬಾರ್ದು. ಅವರ ಆಧಾರ್ ನಂಬರ್ ಹಾಕಿ ಬ್ಯಾನ್ ಮಾಡಿಬಿಡ್ಬೇಕು ಅವ್ರನ್ನ, ಅಯೋಗ್ಯರನ್ನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.